ಸುಮಾರು ವರ್ಷಗಳ ಹಿಂದೆ ಭಾರ್ಗವ ಋಷಿಮುನಿಗಳು ಪಿಲಾರು ಗ್ರಾಮದ ದಟ್ಟಾರಣ್ಯದ ನಡುವೆ ತಪಸ್ಸನ್ನಾಚರಿಸುತ್ತಿದ್ದರು. ತಪಸ್ಸು ಮುಗಿಸಿ ಅಲ್ಲಿಯೇ ಹತ್ತಿರದಲ್ಲಿ ಇದ್ದ ಪಾಪನಾಶಿನಿ ನದಿಗೆ ಸ್ನಾನಕ್ಕೆಂದು ತೆರಳುತ್ತಾರೆ. ಆಗ ಒಂದು ಹುತ್ತದಲ್ಲಿ ಸರ್ಪಗಳ ಮಧ್ಯೆ ಅಸಾಧಾರಣ ಚೂಡಾಮಣಿಯೊಂದು ಹೊಳೆಯುತ್ತಿರುವುದನ್ನು ಗಮನಿಸುತ್ತಾರೆ. ತನ್ನ ದಿವ್ಯ ಶಕ್ತಿಯಿಂದ ಈ ಜಾಗದ ಮಹತ್ವವನ್ನು ಅರಿತ ಋಷಿಗಳು ಸರ್ಪಗಳ ಅಧಿಪತಿಯಾದ ಶ್ರೀ ಸುಬ್ರಹ್ಮಣ್ಯನನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಚೂಡಾಮಣಿ ಇದ್ದ ಈ ಜಾಗವು ಕ್ರಮೇಣ ಸೂಡಾ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಎಂದೇ ಪ್ರಸಿದ್ಧವಾಗುತ್ತದೆ. ನಾಗದೋಷ, ಚರ್ಮರೋಗ ಸಂಬಂಧಿ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಇದರ ನಿವಾರಣೆಗೆ ಈ ಪರಮ ಪವಿತ್ರ ಸೂಡಾ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಹರಕೆ ಹೊತ್ತು ಭಕ್ತಿಯಿಂದ ಬೇಡಿದರೆ ಸಕಲ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಸೂಡಾ ಷಷ್ಠಿಯ ಮಹಾರಥೋತ್ಸವದ ಸಂದರ್ಭದಲ್ಲಿ ಗರುಡ ಹಕ್ಕಿಯು ಶ್ರೀ ದೇವರ ಉತ್ಸವದ ರಥಕ್ಕೆ ಪ್ರದಕ್ಷಿಣೆ ಹಾಕುವುದು ಇಲ್ಲಿನ ಕಾರಣಿಕಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಶಿರ್ವಾ ಸಮೀಪದ ಸೂಡಾ ಎಂಬ ಗ್ರಾಮದಲ್ಲಿದೆ. ಮಂಗಳೂರು ಅಥವಾ ಉಡುಪಿಯಿಂದ ಬರುವವರು ಕಟಪಾಡಿ ಬೆಳ್ಮನ್ ಮುಖ್ಯ ರಸ್ತೆಯ ಮೂಲಕ ಬಂದು ಈ ಕ್ಷೇತ್ರಕ್ಕೆ ಭೇಟಿ ನೀಡಬಹುದು.